ನೋಡಿ, ನಾನೊಬ್ಬ ರೈತನಾಗಿ ನಾನು ಮೊಟ್ಟ ಮೊದಲಿಗೆ ಇದನ್ನು ನಾನು ಕಂಡುಹಿಡಿದಿರೋದು. ಇಷ್ಟೆಲ್ಲ ವಸ್ತುಗಳನ್ನು ಹಾಕಿ ನಾನು ಮಸಾಲೆ ಪಾನೀಯನ ತಯಾರಿಸಿದ್ದೀನಿ. ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲಿ ವಿಡಿಯೋಗಳು ನೋಡ್ತಾ ಇದ್ದೀರಾ, ನೀವೆಲ್ಲ ಇದನ್ನು ಅಬ್ಸರ್ವ್ ಮಾಡಿ. ಇದನ್ನು ಇಷ್ಟೆಲ್ಲ ಸೇರಿ ನೋಡಿರಿ, ಇಷ್ಟು ಐಟಮ್ಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೈತರಿಗೆ ಪ್ರತಿಯೊಂದು ಜನಕ್ಕೂ ಇಷ್ಟೆಲ್ಲ ಐಟಮ್ ಹಾಕಿ ನಾವು ಒಂದು ಈ ಮಸಾಲ ಪಾನೀಯನ ಮಾಡಿದ್ದೀವಿ. ಹಾಗಾಗಿ ನೀವೆಲ್ಲ ಇನ್ನೂ ಹೆಚ್ಚಿನದಾಗಿ ಮುಂದೆ ಇದನ್ನು ನೀವು ಎಲ್ಲರಿಗೂ ಜನಗಳಿಗೆ ತಿಳುವಳಿಕೆ ಹೇಳಿ ನೀವು ತಗೊಂಡು ಯೂಸ್ ಮಾಡಿ ನಿಮ್ಮ ಅಭಿಪ್ರಾಯನ ನಮಗೆಲ್ಲ ತಿಳಿಸ್ಬೇಕಂತ ಹಾಗೆ ನೀವು ಜನಗಳಿಗೆ ಶೇರ್ ಮಾಡಿ ಹೆಚ್ಚಿನದಾಗಿ ಜನಗಳಿಗೆ ಕಳಿಸಿ ಒಬ್ಬ ರೈತನ ಮೇಲಕ್ಕೆ ತನ್ನಿ. ನೋಡ್ರಿ, ಇದು ಏನು ವಸ್ತುಗಳದಾವಲ್ಲ, ಇದು ಮುಂದಿನ ದಿನಗಳಲ್ಲಿ ಕೊರೋನಾ ಬಂದೈತಲ್ಲ, ಕೊರೋನಾ ತಡೆ ಹಿಡಿತತೆ. ಕೊರೋನಾ ವಾಸಿಯಾಗಲ್ಲ, ತಡೆ ಹಿಡಿತತೆ. ಹೆಂಗೆ ತಡೆ ಹಿಡಿತತೆ? ಶೀತ, ಕೆಮ್ಮು, ಕಫ, ನೆಗಡೆ ಕಡಿಮೆ ಆದರೆ ನಿಮ್ಮಲ್ಲಿ ದೇಹದಾಗ ಬ್ಯಾಕ್ಟೀರಿಯಾಗಳು, ಕೊರೋನಾ ಬ್ಯಾಕ್ಟೀರಿಯಾಗಳು ಏನು ಹರಡ್ತಾವ ಅದನ್ನು ಕೊಂದ್ಬಿಡುತ್ತೆ. ಕೊರೋನಾ ಬರ್ದಂಗೆ ತಡೆ ಹಿಡಿತದೆ. 7 ವರ್ಷ ಸತತ ಪ್ರಯತ್ನದಿಂದ ನಾನು ಇದನ್ನು ಮಾಡಿರೋದು. ಇದು ಪೂರ್ತಿ ಸಂಪೂರ್ಣವಾಗಿ ಸಾವಯವ ಕೃಷಿ, ರೈತರ ವಸ್ತುಗಳು, ಬೇರೆ ಯಾವುದೇ ರಾಸಾಯನಿಕ ವಸ್ತುಗಳಾಗಲಿ, ಪ್ರಿಸರ್ವೇಟಿವ್ ಆಗಲಿ ಎಂಥದ್ದು ನಾನು ಇದಕ್ಕೆ ಹಾಕಿಲ್ಲ, ಹಾಕೋದು ಇಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ ನಾವು ಯಾವ್ದಾದ್ರು ಕೆಮಿಕಲ್ ವಸ್ತುಗಳನ್ನ ಉಪಯೋಗಿಸಿ ನಾವಾಗಿ ನಾವು ಜೀವಕ್ಕೆ ತೊಂದರೆ ಮಾಡ್ದಂಗೆ ಆಗುತ್ತೆ. ನಾವು ಅದನ್ನು ಯಾವುದೂ ಬಳಸೋದಿಲ್ಲ. ಪೂರ್ತಿ ಸಂಪೂರ್ಣ ಸಾವಯವ ಕೃಷಿ ಸಂಪೂರ್ಣ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳು. ಇವತ್ತೇನು ನೀವು ನಮ್ಮ ಈ ಸ್ಪೈಸಿ ವಾಟರ್ ವಿಡಿಯೋನ ನೋಡಿದ್ದೀರಾ, ಎಷ್ಟು ಜನ, ಲಕ್ಷಾಂತರ ಜನ ನೋಡಿದ್ದೀರಾ. ನಿಮಗೆಲ್ಲ ತುಂಬ ನನ್ನಿಂದ ಧನ್ಯವಾದಗಳು. ನಾನೊಬ್ಬ ರೈತನಿಗೆ ಇಷ್ಟೊಂದು ಸಹಕಾರ ಮಾಡಿದಿರಲ್ಲ, ನಮ್ಮ ಕರ್ನಾಟಕದಾಗೆ ಯಾವತ್ತೂ ನಿಮಗೆ ನಾನು ಅಭಿನಂದನಾರ್ಹನಾಗಿರ್ತೀನಿ. ನೋಡಿರಿ, ಇದನ್ನೆಲ್ಲ ನಾನು ಈಗ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಏನೇನು ಅಂಬೋದು ತೋರಿಸ್ತೀನಿ. ಯಾಕಂದ್ರೆ ನಿಮಗೆಲ್ಲ ಮನವರಿಕೆ ಆಗಬೇಕು ನಾವು ಏನು ಹಾಕ್ತೀವಿ ಏನಿಲ್ಲ ಅಂಬೋದು. ಕೆಲವೊಂದು ನಾನು ಹೊಲದೇ ಬೆಳೆದಿರೋದು, ಕೆಲವೊಂದು ನಾನು ಅಂಗಡಿಗೆ ಕೊಂಡ್ಕೊಂಡು ಬಂದಿರೋದು. ನೋಡಿರಿ, ಇದು ಸೋಂಪು ಕಾಳು. ಇದು ಸೋಂಪು ಕಾಳು. ಈ ಸೋಂಪು ಕಾಳು ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು. ಇದನ್ನು ಸಮೇತ ನಾವು ಹಾಕ್ತಾಯಿದ್ದೀವಿ ಜೀರ್ಣ ಆಗೋದಕ್ಕೆ. ಆಮೇಲೆ ಇದು ಮರಾಠಿ ಮಗ್ಗು. ಇದು ಮರಾಠಿ ಮಗ್ಗು. ಇವೆಲ್ಲ ಏನಪ್ಪ ಅಂತಾರೆ ಮಸಾಲೆ ಸಾಮಾನುಗಳು. ಇದು ಓಮ್ ಕಾಳು. ಇದು ಓಮ್ ಕಾಳು ಅಂತಕ್ಕಂದ್ರೆ ಇದು ಜೀರ್ಣ ಆಗೋಕ್ಕೆ, ಡೈಜೆಷನ್ ಆಗೋಕ್ಕೆ, ಆಮೇಲೆ ಹೊಟ್ಟೆನೋವು ಗಿಟ್ಟೆನೋವು ಬಂದರೆ ಇದು ಕಡಿಮೆ ಮಾಡೋದಕ್ಕೆ, ಹೊಟ್ಟೆ ಒಬ್ಬರು ಬಂದರೆ ಕಡಿಮೆ ಮಾಡೋದಕ್ಕೆ, ಗ್ಯಾಸ್ಟ್ರಿಕ್ ಇದು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಓಮ್ ಕಾಳು. ಇದು ಯಾಲಕ್ಕಿ. ಇದು ಜೀರ್ಣಕ್ರಿಯೆ ಮಾಡುತ್ತೆ. ಜೊತೆಗೆ ನಿಮಗೆ ಇದು ಚೆನ್ನಾಗಿ ನಿಮಗೆ ಹಸುವನ್ನು ಮಾಡುತ್ತೆ ಮತ್ತು ಊಟನ ಚೆನ್ನಾಗಿ ಸೇರಿಸುತ್ತೆ. ನಿಮಗೆ ಜಾಂಡೀಸ್ ಥರ ಏನಾದ್ರು ಆಗ್ತಿದ್ರೆ ಇದು ಕಂಟ್ರೋಲ್ ಮಾಡೋಂಥದ್ದು. ಇದು ಏಲಕ್ಕಿ. ಇದು ಕಾಳುಮೆಣಸು. ಇದು ಸಾವಯವ ಕೃಷಿ ಯಾರು ರೈತರು ಬೆಳೀತಾರೋ ಅವ್ರ ಹತ್ರ ಖರೀದಿ ಮಾಡ್ತೀವಿ ನಾವು. ಪ್ಯೂರ್ ಒರಿಜಿನಲ್ ಕಾಳುಮೆಣಸಿದು. ಇದು ಕಫ ನಿವಾರಕ ಮತ್ತು ದೇಹದಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇವತ್ತೇನು ನಾವು ಕೊರೋನಾ ಅಂತ ಒಂದು ರೋಗ ಬರ್ತೈತಲ್ಲ, ಅಂಥ ರೋಗಗಳನ್ನ ಗುಣಪಡಿಸಲ್ಲ, ತಡೀತತೆ. ಕೆಮ್ಮು, ಶೀತ, ನೆಗಡೆ, ಕಫನ ಲೂಸ್ ಮಾಡಿಬಿಟ್ಟು ಅದರಿಂದ ನಮಗೆ ರಕ್ಷಣೆ ಕೊಡ್ತತೆ ಈ ಕೊರೋನಾದಂಥ ಕಾಯಿಲೆಗಳಿಗೆ. ಇದು ನೋಡಿರಿ,